ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಮೇಲೆ ಯೂಶ್ವಲಿ ನಾನು ಬೆಳಗ್ಗೆಯಿಂದ ಏನೇನು ಆರ್ಡರ್ಸ್ ಬಂದಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಆರ್ಡರ್ ಪ್ಯಾಕ್ ಮಾಡಿ ಕಳಿಸೋ ಅಂಥದ್ದು 5:45ಗೆ. ಸೊ ನೋಡಿ ಇಲ್ಲಿ ಎಷ್ಟು ಆರ್ಡರ್ಸ್ ಬಂದಿದೆ ಅಂದರೆ, ನಾನು ನೆನ್ನೆನೇ ಹೇಳಿದ್ದೆ ನನಗೆ ಲಡ್ಡು ಒಂದು 11 kg ಆಗುವಷ್ಟು ಆರ್ಡರ್ ಬಂದಿತ್ತು ಅಂತ. ಸೊ ಇದು 1 kg ಬಾಕ್ಸು. ಒಬ್ಬೊಬ್ಬರು 1 kg ಆಗುವಷ್ಟು ಒಂದು 4 ಜನ ಕೇಳಿದರು. ಅಲ್ಲಿಗೆ 4 kg ಆಗುವಷ್ಟು ಆಗೋಯ್ತು. ಸೊ ಇದು 1/4 kg ಬಾಕ್ಸು. ಏನು ಅರ್ಧ kg ಆಗುವಷ್ಟು ಸುಮಾರು ಆರ್ಡರ್ಸ್ ಬಂದಿತ್ತು. ಅರ್ಧ kg ಸುಮಾರು ಜನಕ್ಕೆ ಡೌಟ್ ಇರುತ್ತೆ 1/4 kgಗೆ ಎಷ್ಟು ಬರುತ್ತೆ ಅಂತ. 10ರಿಂದ 12 ಉಂಡೆಗಳು ಬರುತ್ತೆ ಡೇಟ್ಸ್ ಲಡ್ಡು. ಸೊ ಇದು ಅರ್ಧ kgಗೆ ಅದೇ 20ರಿಂದ 21 ಆ ರೀತಿ ಉಂಡೆಗಳು ಬರುತ್ತೆ. ಸೊ ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಎಲ್ಲ ಥರದ್ದು ನಟ್ಸು, ಸೀಡ್ಸು, ಡ್ರೈ ಫ್ರೂಟ್ಸು ಎಲ್ಲ ಥರದ್ದನ್ನು ಹಾಕಿ, ಯಾವುದೇ ರೀತಿ ಏನು ಜೇನುತುಪ್ಪ, ಸಕ್ಕರೆ, ಬೆಲ್ಲ ಏನು ಹಾಕ್ದೇ ಬರೀ ಖರ್ಜೂರನ ಯೂಸ್ ಮಾಡಿ ಮಾಡೋ ಅಂಥ ಲಡ್ಡು. ಅದು ತುಂಬ ಹೆಲ್ದಿಯಾಗಿದೆ. ಸೊ ಎಲ್ಲವನ್ನು ಸಹ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನೂ ಉಂಟು ಪ್ಯಾಕ್ ಮಾಡೋದು. ನೀವು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ 8 ಗಂಟೆ 8:15 ಆಗಿದೆ ಟೈಮು. ಅರ್ಧ ಅಷ್ಟೇ ಮುಗ್ದಿರೋದು. ನೆನ್ನೆಗೆ ಸುಮಾರು ಒಂದು 50 to 65 ಆರ್ಡರ್ಸ್ ಒಂದೇ ದಿನದಲ್ಲಿ ಬಂದಿತ್ತು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೂ ಪ್ಯಾಕಿಂಗ್ ಆಗ್ತಾನೇ ಇದೆ ನಂದು. ಆ್ಯಂಡ್ ರಾತ್ರಿಗೆ ಅಡುಗೆನೂ ಸಹ ಏನೂ ಮಾಡಿರಲಿಲ್ಲ ಅವತ್ತಿಗೆ. ನನಗೆ ಸುಮಾರು ಜನಕ್ಕೆ ಕೆಲವೊಬ್ರಿಗೆ ಅರ್ಜೆಂಟ್ ಇರುತ್ತೆ ಅಲ್ವಾ, ಬೇಗ ಬೇಗ ಕಳಿಸ್ಬೇಕು. ಅಂಥವ್ರದ್ದನ್ನೆಲ್ಲ ನೋಡಿಕೊಂಡು ಬೇಗ ಬೇಗ ಕಳಿಸಿದ್ದಾಯಿತು. ಆ್ಯಂಡ್ ನಾನು ಹೇಳಿದ್ದೆ ಅಲ್ವಾ, ಅಡುಗೆನೂ ಸಹ ಏನೂ ಮಾಡಿರಲಿಲ್ಲ. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಅಡುಗೆ ಮಾಡಬೇಕು ಅಂತ ಅಂದರೆ ನನಗೂ ಸಹ ತುಂಬ ಸುಸ್ತಾಗುತ್ತೆ. ಅದಕ್ಕೆ ಪ್ರದೀಪು ಬಿಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ನೆನ್ನೆ ನಾನು ABC ಮಿಲ್ಕ್ ಮಿಕ್ಸ್ ತೋರಿಸಿದ್ದೆ ಅಲ್ವಾ, ಸುಮಾರು ಜನ 100 ಗ್ರಾಮ್ಸು ಸ್ಯಾಂಪಲ್ ಕಳಿಸಿ ಅಂತ ಹೇಳಿ ತುಂಬ ಆರ್ಡರ್ಸ್ ಬಂದಿತ್ತು. ಆ್ಯಂಡ್ ನನಗೆ ಈ ಸ್ಯಾಂಪಲ್ ಏನು ತೊಗೊಂಡಿದ್ದೀನಿ ಅಂದರೆ, ಯಾವುದೇ ಫ್ರೆಶ್ ಬ್ಯಾಚ್ ರೆಡಿ ಆದ್ರೂ ನಾನು ಒಂದು ಬಾಕ್ಸ್ ಅಂತ ನನ್ನ ಮನೆಗೆ ನಾನು ತೆಗೆದಿಟ್ಕೊಬಿಡ್ತೀನಿ. ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ. ತುಂಬ ಸ್ಯಾಂಪಲ್ಗೆ ಅಂತ 100 ಗ್ರಾಮ್. ಆ್ಯಂಡ್ ಫಸ್ಟಿಂದ ಹಳೆ ಕಸ್ಟಮರ್ಸ್ ಆದರೆ ಅವ್ರಿಗೆಲ್ಲ ಅರ್ಧ kg 1/4 kg ಆಗೋಷ್ಟು ಆರ್ಡರ್ ತೊಗೊಂಡ್ರಿ. ಮತ್ತೇ ಹಾಲ್ನಲ್ಲಿ ನೀಟಾಗಿ ಮಿಕ್ಸ್ ಆಗುತ್ತಾ ಅಂತ ಕೇಳ್ತಾಯಿದ್ರಿ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಈ ರೀತಿ ಸಣ್ಣ ಸಣ್ಣ ಬಾಕ್ಸ್ನಲ್ಲಿ ಎಲ್ಲ ಮಾಲ್ಟ್ ಪೌಡರ್ನು ಈ ರೀತಿ ಇಟ್ಕೊಬಿಟ್ಟಿದ್ದೀನಿ ನಾನು. ಪ್ರೋಟೀನ್ ಮಿಲ್ಕ್ ಮಿಕ್ಸು, ರಾಗಿ ಚೋಕೋ ಮಾಲ್ಟು, ರಾಗಿ ಕೇಸರ್ ಪಿಸ್ತಾ ಮಾಲ್ಟು, ಹಾರ್ಲಿಕ್ಸ್ ಮಾಲ್ಟು, ಬೀಟ್ರೂಟ್ ಮಾಲ್ಟು, ABC ಮಾಲ್ಟು, ಇಷ್ಟನ್ನು ಇಟ್ಕೊಂಡಿದ್ದೀನಿ. ಒಂದೊಂದು ದಿನಕ್ಕೆ ಒಂದೊಂದು ಸಲಕ್ಕೆ ಒಂದೊಂದು ಅನ್ನೋ ರೀತಿಯಲ್ಲಿ. ಸೊ ಇಲ್ಲಿ ABC ತುಂಬ ಸ್ವೀಟ್ ಇರಲ್ಲ. ಕ್ಯಾರೆಟ್ ಮತ್ತು ಬೀಟ್ರೂಟು, ಆ್ಯಪಲ್ಲು ಎಲ್ಲನೂ ಸಹ ಸ್ವೀಟ್ ಇದ್ದೇ ಇರುತ್ತೆ ಅದರಲ್ಲಿ. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಮಾತ್ರ ಟೇಸ್ಟಿಗೆ ಅಂತ ನಾವು ಕೆಂಪು ಕಲ್ ಸಕ್ಕರೆನ ಆ್ಯಡ್ ಮಾಡ್ತೀನಿ. ಶುಗರ್ ಇರೋರು ತೊಗೋಬೋದಾ ಅಂತ ಅಂದರೆ ಖಂಡಿತ ತೊಗೋಬೋದು, ಏನೂ ಆಗಲ್ಲ. ನಾನು ಒಂದು 100-200 ಗ್ರಾಮ್ಸ್ ಆಗೋಷ್ಟು ಮಾತ್ರ ಕಲ್ ಸಕ್ಕರೆನ ಆ್ಯಡ್ ಮಾಡೋದು. ಸೊ ನೀವು ಅದನ್ನು ಬರೀ ಕುಡಿದ್ರೆ ನಿಮಗೆ ಸಪ್ಪೆ ಸಪ್ಪೆ ಅಂತಲೇ ಅನಿಸುತ್ತೆ. ಹಾಗಾಗಿ ಹಾಲಿಗೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ, ನಾನು ಯೂಶ್ವಲಿ ಬೆಲ್ಲ ಹಾಕೋದು. ಸೊ ಇಲ್ಲಿ ಹಾಲಿಗೆ ಬೆಲ್ಲ ಹಾಕಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸಹ ಗಂಟಾಗಿಲ್ಲ, ತಳದಲ್ಲಿ ಉಳಿಯೋದು ಆ ರೀತಿ ಎಲ್ಲ ಏನೂ ಆಗಲ್ಲ. ಹಾಲಿನೊಟ್ಟಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಆ್ಯಂಡ್ ABC ಪೌಡರ್ದು ಕಲರ್ ನೋಡ್ತಾ ಇದ್ದ ಹಾಗೆಯೇ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕನೂ ಟೆಂಪ್ಟ್ ಆಗುತ್ತೆ ಕುಡಿಬೇಕು ಅಂತ. ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು, ಅದರದ್ದು ಅರೋಮಾ ಸಖತ್ತಾಗಿ ಆಗ್ತಾ ಇರುತ್ತೆ. ಅಡುಗೆ ಮನೆ ಎಲ್ಲ ಗಮ್ ಅಂತ ಇರುತ್ತೆ. ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನಾವು ಎವ್ರಿ 15 days 20 ಡೇಸ್ಗೆ ಒಂದು ಸಲ 10 kg ಆಗುವಷ್ಟು ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ಲು ಎಲ್ಲವನ್ನು ಸಹ ತಿನ್ ಸ್ಲೈಸಸ್ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಪೌಡರ್ ಮಾಡಿಸಿ ಆಮೇಲೆ ಅದಕ್ಕೆ ಗೋಡಂಬಿ, ಬಾದಾಮಿ ಎಲ್ಲವನ್ನು ಸಹ ಮಿಕ್ಸ್ ಮಾಡಿ ಮಾಡುವಂಥ ABC ಮಾಲ್ಟ್ ಪೌಡರ್. ಅದು ತುಂಬಾ ಟೇಸ್ಟಿಯಾಗಿದೆ. ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನು ನೆನ್ನೆನೇ ಹೇಳಿದ್ದೆ, ಸ್ಕಿನ್ಗೆ ಪದೇ ಪದೇ ನಿಮಗೆ ಸ್ಕಿನ್ ಟೋನ್ ಚೇಂಜಸ್ ಆಗ್ತಾಯಿದೆ, ಮುಖದಲ್ಲಿ ಕಲೆ ಜಾಸ್ತಿ ಆಗ್ತಾಯಿದೆ ಅಂತ ಅಂದರೆ ABC ತುಂಬಾ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಸೊ ಬೆಳಗ್ಗೆ ಪ್ರದೀಪ್ಗೆ ಮತ್ತು ಹಿತೈಷ್ಗೆ ABC ಕೊಟ್ಟಿದ್ದೆ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಸಹ ಇರುತ್ತೆ, ಮಕ್ಕಳು ತೊಗೋಬೋದಾ ಅಂತ. ಖಂಡಿತ ಮಕ್ಕಳು ತೊಗೋಬೋದು. ಏನೂ ಸಹ ನಮ್ಮಲ್ಲಿ ಸಿಗೋವಂಥ ಯಾವುದೇ ಪ್ರಾಡಕ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕನೂ ಕಣ್ಣು ಮುಚ್ಕೊಂಡು ತೊಗೋಬೋದು. ಅಷ್ಟು ಭರವಸೆ ನನಗಿದೆ. ಆ್ಯಂಡ್ ಯೂಸ್ ಮಾಡ್ತಾ ಇರೋರು ಎಲ್ಲರಿಗೂ ಸಹ ಅದೇ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಮೇಡಮ್ ನಿಮ್ಮ ಪ್ರಾಡಕ್ಟು, ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ. ಅದು ನಿಮಗೆ ಹೋಮ್ಲಿ ಫೀಲ್ ಕೊಡುತ್ತೆ. ನಿಮ್ಗೆ ಟೇಸ್ಟಲ್ಲೇ ಗೊತ್ತಾಗುತ್ತೆ
ಯಾವುದೇ ರೀತಿ ಕೆಮಿಕಲ್ ಸ್ಮೆಲ್ ಬರಲ್ಲ. ಓಪನ್ ಮಾಡ್ತಾ ಇದ್ದ ಹಾಗೆಯೇ ಮನೆಯಲ್ಲಿ ನಾವು ಯಾವ ರೀತಿ ಪ್ರಾಡಕ್ಟ್ಸ್ನ ಮಾಡ್ತೀವಿ ಅದೇ ರೀತಿ ಸ್ಮೆಲ್ ಬರುತ್ತೆ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದಾಗ್ಲೂ. ಸೊ ಪ್ರಿಸರ್ವೇಟಿವ್ ಇರಲ್ಲ, ಕಲರ್ಸ್ ಇರಲ್ಲ, ಹಾಗೆಯೇ ಫ್ಲೇವರ್ ಬರಲಿ ಚೆನ್ನಾಗಿ ಅಂತ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನು ಆ್ಯಡ್ ಮಾಡಲ್ಲ. ಈ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ಗೆಲ್ಲ ನಾನು ಏಲಕ್ಕಿನೇ ಫ್ಲೇವರು, ಕೇಸರು ಅಷ್ಟಾಗಿ ಫ್ಲೇವರ್ ಬರಲ್ಲ. ಸೊ ಹಾಗಾಗಿ ಏಲಕ್ಕಿ ಫ್ಲೇವರ್ಗೆ ನಾನು ಏಲಕ್ಕಿನ ಜಾಸ್ತಿ ಹಾಕ್ತೀನಿ. ನೀವು ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆಯೇ ಏಲಕ್ಕಿ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಯಾವುದೇ ರೀತಿ ಕೆಮಿಕಲ್ಸ್ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ ನಾನು ಮಾಡೋ ಪ್ರಾಡಕ್ಟ್ಸು ನಾನು ಡೈಲಿ ಯೂಸ್ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಒಂದು 5-6 ತಿಂಗಳೇ ಆಗೋಯ್ತು ಅಂತ ಅನಿಸುತ್ತೆ ಹೊರಗಡೆ ಸಿಗುವಂಥ ಮಾಲ್ಟ್ ಪೌಡರ್ಸು. ನಾನಷ್ಟೇ ಅಲ್ಲ, ನಮ್ಮಲ್ಲಿ ನನ್ನ ರಿಲೇಟಿವ್ಸು, ಅಮ್ಮ ಎಲ್ಲರಿಗೂ ಸಹ ನಾನು ನಮ್ಮ ಮನೆಯಿಂದನೇ ಕೊಟ್ಟು ಕಳಿಸ್ತೀನಿ. ಅವರೂ ಸಹ ಆಲ್ಮೋಸ್ಟ್ ಎಲ್ಲರೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ತಗೊಳ್ಳೋ ಅಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಇರೋರು ಖಂಡಿತ ಬೈ ಮಾಡಿ. ನಿಮಗೇ ಎಫೆಕ್ಟಿವ್ ಅಂತ ಅನಿಸುತ್ತೆ. ನೀವು ಅದನ್ನು ಡೈಲಿ ತಗೋತಾ ನಿಮಗೇ ಹೆಲ್ತ್ ಬೆನಿಫಿಟ್ಸ್ ಗೊತ್ತಾಗುತ್ತೆ, ಚೇಂಜಸ್ ಗೊತ್ತಾಗುತ್ತೆ ನಿಮ್ಮಲ್ಲಿ. ಆ್ಯಂಡ್ ನಾನು ಯಾವ ರೀತಿ ಮಾಡ್ತೀನಿ, ರಾಗಿ ಮಾಲ್ಟ್ ಆಗಿರ್ಬೋದು, ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಸೊ ದಟ್ ನಿಮಗೆ ತೊಗೊಳಕ್ಕಾಗಲ್ಲ ಅಂತ ಅಂದರೆ ನೀವೇ ಸಹ ಮನೆಯಲ್ಲೂ ಪ್ರಿಪೇರ್ ಮಾಡ್ಕೋಬೋದು ಅಂತ. ಸೊ ಖಂಡಿತ ರಾಗಿ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗೋಗಿದೆ, ಮಕ್ಕಳು ಮುದ್ದೆ ತಿನ್ನೋದು ಆ ರೀತಿ ಎಲ್ಲ. ಹಾಗಾಗಿ ಡೈಲಿ ರಾಗಿ ಇಂಟೇಕ್ ಇದ್ದರೆ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಪ್ರೌಟೆಡ್ ರಾಗಿ ತುಂಬಾ ಒಳ್ಳೆಯದು. ಹಾಗಾಗಿ ರಾಗಿ ಮಾಲ್ಟ್ಗಳೂ ಅಷ್ಟೇ ತುಂಬಾ ಹೆಲ್ಪ್ಫುಲ್, ಬೆನಿಫಿಷಿಯರಿ ಆಗಿರುತ್ತೆ ಹೆಲ್ತಿಗೆ. ಆ್ಯಂಡ್ ಇವತ್ತೂ ಸಹ ಲಡ್ಡು ಆರ್ಡರ್ಸು ತುಂಬಾ ಇತ್ತು. ಲಡ್ಡುಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದಕ್ಕೆ ಮೊಳಕೆ ಬರೆಸಿದಂಥ ಹುರುಳಿಕಾಳಿನ ಸಾಂಬಾರು. ನೋಡಿದ್ರಿ ನಾನು ಏನೇನು ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಂಡೆ ಅಂತ. ಸಿಂಪಲ್ ಮಸಾಲೆನೇ, ತುಂಬ ಏನು ಜಾಸ್ತಿ ಹುರ್ಕೊಂಡು ಫಸ್ಟೆಲ್ಲ ಬೇಯಿಸ್ಕೊಂಡು ಆಮೇಲೆ ಮತ್ತೆ ಮಸಾಲೆ ಹಾಕಿ ಬೇಯಿಸೋವಂಥದ್ದು ಆ ರೀತಿ ಎಲ್ಲ ಏನೂ ಮಾಡಲ್ಲ. ಡೈರೆಕ್ಟಾಗಿ ಕುಕ್ಕರ್ಗೆ ಎಲ್ಲವನ್ನು ಹಾಕಿ ಕೂಗಿಸ್ಬಿಡ್ತೀನಿ. 2 ವಿಸಲು ಬೇಗ ಆಗಿಬಿಡುತ್ತೆ. ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಎಲ್ಲನೂ ಸಹ ಒಟ್ಟಿಗೆ ಹಾಕಿದ್ದೆ. ಸೊ ದಟ್ ಅದು ಬೇಗ ಸ್ವಲ್ಪ ಆಗಲಿ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ, ಹುಣಸೆ ಹುಳಿನ ಹಾಕಿ ನುಣ್ಣದಾಗಿ ರುಬ್ಕೊಂಡು ಈ ಕಡೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಜೊತೆಗೆ ಮೊಳಕೆ ಬರೆಸಿದಂಥ ಹುರುಳಿಕಾಳು, ಆಲೂಗೆಡ್ಡೆ, ಬೇಕಿದ್ದರೆ ಬದನೆಕಾಯಿ ಹಾಕ್ಕೋಬೋದು. ನಾನು ಬದನೆಕಾಯಿನ ಹಾಕಿಲ್ಲ. ಹಾಕಿ ಮಸಾಲೆ ರುಬ್ಬಿರೋ ಅಂಥದ್ದನ್ನು ಹಾಕಿ ನೀರು ಅಡ್ಜಸ್ಟ್ ಮಾಡಿ ಉಪ್ಪು ಹಾಕಿ 2 ವಿಸಲ್ ಕೊಡ್ಕೊಳ್ಳಿ. 2 ವಿಸಲ್ ಆಗ್ತಾ ಇದ್ದ ಹಾಗೆ ಅದಕ್ಕೆ ಮೇಲೊಗ್ಗರಣೆ ಒಂದು ಹಾಕಿದ್ರೆ ಮಸಾಲೆ ಸಾರು, ಮೊಳಕೆ ಕಟ್ಟಿದಂಥ ಹುರುಳಿಕಾಳಿನ ಮಸಾಲೆ ಸಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಫಟಾಫಟ್ ಅಂತ ಬೇಗ ಮಾಡಿಬಿಡ್ಬೋದು. ಆ್ಯಂಡ್ ಇವಾಗ ಬೇಸಿಗೆ ಬೇರೆ ಅಲ್ವಾ, ನೀವು ಒಂದಿನ ಬಿಟ್ಟರೆ ಕಾಳು ನೆನೆ ಹಾಕಿಬಿಟ್ಟು ಬೇಗನೆ ಬಂದುಬಿಡುತ್ತೆ ಮೊಳಕೆ. 2 ದಿನ 3 ದಿನ ಬಿಡಬೇಕು ಅಂತ ಏನಿಲ್ಲ. ಸೊ ನೋಡಿ, ಒಂದೇ ದಿನದಲ್ಲಿ ಮೊಳಕೆ ಬಂದಿರೋ ಅಂಥದ್ದು ಇದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋಲಿ.